ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಮಂಗಳವಾರದ ವ್ಲಾಗ್ ಆಗಿತ್ತು, ಆದರೆ ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಆರತಿ ಎಲ್ಲ ಮಾಡಬೇಕಿತ್ತು. ಇವತ್ತು ನಮ್ಮೂರಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ. ಜಾತ್ರೆ ಅಂದರೆ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ. ನಾವು ಜಾತ್ರೆನ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮನೆಗೆ ನೆಂಟರು ಬೇರೆ ಬರ್ತಾ ಇದ್ದಾರೆ. ನಾನಿನ್ನೂ ತಿಂಡಿ ಬೇರೆ ರೆಡಿ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ರೆಡಿ ಮಾಡ್ತಾಯಿನಿ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ 8 ಗಂಟೆಗೆ ಟೈಮಿಂಗ್ಸ್ ಹೇಳಿದರು. ಎಲ್ಲರೂ 8 ಗಂಟೆಗೆ ಹೊರಡೋಣ ಅಂತ. ಎಲ್ಲರ ಮನೇಲೂ ರೆಡಿ ಆಗೈತಾ ಅಂತ ಕಂಬ ಅಂತ ಹೇಳಿದ್ದೆ. ರೆಡಿ ಆಗೈತೆ ಅಂತ ಹೇಳಿದ್ರು. ಹಾಗೆ ನಾನು ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಆರತಿ ತಗೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ಇದು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಜಸ್ಟ್ 300 ರುಪೀಸ್ ಅಷ್ಟೇ. ಸಿಂಪಲ್ಲಾಗಿದೆ, ಆದರೂ ಚೀಪ್ ರೇಟ್ ಆದರೂ ಸ್ವಲ್ಪ ಚೆನ್ನಾಗೇ ಕಾಣಿಸ್ತವೆ ಸಿಂಪಲ್ ಸೀರೆಗಳು. ನಾವು 1,000 2,000 ಕೊಟ್ಟು ತಗೊಂಡಾಗ ಇಷ್ಟು ಖುಷಿ ಕೊಡೋಲ್ಲ. ಕಮ್ಮಿ ರೇಟಲ್ಲಿ ಹಾಕೊಂಡಾಗ ಅದು ಚೆನ್ನಾಗಿ ಕಂಡಾಗ ಅದರ ಖುಷಿನೇ ಬೇರೆ. ಅದು ಸ್ಟಾರ್ಟಿಂಗ್ ಈ ಸ್ಯಾರಿ ಬಂದಾಗ 600 700 ಅಂತ ಮಾರ್ತಾಯಿದ್ರು. ನಾನು ತುಮಕೂರಲ್ಲಿ ಜಯಚಂದ್ರ ಟೆಕ್ಸ್ಟೈಲಲ್ಲಿ 300 ರುಪೀಸ್ ಕೊಟ್ಟು ತಗೊಂಬಂದೆ. ಆದರೆ ಚೆನ್ನಾಗಿದೆ, ಬಟ್ ಡಿಸೈನ್ ಎಲ್ಲ ಏನು ಹೊಲ್ಕೊಳಕ್ಕಾಗಲಿಲ್ಲ. ಟೈಮ್ ಇರಲಿಲ್ಲ, ಹಬ್ದಲ್ಲಿ ಬಟ್ಟೆ ಜಾಸ್ತಿ ಇತ್ತು. ಸಿಂಪಲ್ಲಾಗಿ ಹೊಲ್ಕೊಂಡೆ. ನೋಡಿ ನಾನು ಮಾಡಿರೋ ಅಂಥ ಆರತಿ ಹೇಗಿದೆ ಅಂತ. ಸಿಂಪಲ್ಲಾಗೆ ನಾನು ಆರತಿನ ರೆಡಿ ಮಾಡಿದ್ದೀನಿ. ಪೂಜೆ ಸಾಮಾನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಹಂಗೆ ನೋಡಿ ನಮ್ಮ ದೇವ್ರ ಮನೇಲಿ ಫೋಟೋ ಎಲ್ಲ ತೋರಿಸ್ತಾ ಇದ್ದೀನಿ. ಈ ಥರ ಸಿಂಪಲಾಗಿ ಫೋಟೋಗೂ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ರೆಡಿ ಮಾಡಲಿಲ್ಲ. ಹೂವು ಎಲ್ಲ ಜಾಸ್ತಿ ರೇಟ್ ಇತ್ತು, 200 ರೂಪಾಯಿ ಮಾರು ಅಂತೆ. ಹಾಗಾಗಿ ಸಿಂಪಲಾಗಿ ರೆಡಿ ಮಾಡಿದೆ. ಆರತಿ ತಗೊಂಡು ಹೊತ್ಕೊಂಡು ಬಂದೆ ನಮ್ಮ ಮಾವರ ಮನೆ ಹತ್ರ. ಎಲ್ಲರೂ ಒಂದು ಸ್ವಲ್ಪ ಜನ ಬರಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ಮ್ಯಾಕೆಗೆಲ್ಲ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಬಾಳೆಹಣ್ಣೆಲ್ಲ ತಿನ್ನಿಸ್ತಾಯಿದ್ರು. ಪಾಪ ಅದಕ್ಕೆ ಇವತ್ತು ಲಾಸ್ಟ್ ಡೇ ಅಂತ ನಮ್ಮ ದನಿಗೆ ಆರತಿ ಒರೆಸ್ದೆ. ನಾವು ಹೇಮ ಸರಿಯಾಗಿ ವೀಡಿಯೋ ಮಾಡಿಲ್ಲ. ನೋಡ್ರಿ ಹೇಮ ಧನ್ಯ ಹಂಗೆ ರೆಡಿ ಆಗವ್ರೆ ಅಂತ. ಹೇಮ ಅಂತೂ ವೀಡಿಯೋ ಮಾಡ್ತಾಯಿದ್ಲು, ಯಾರೂ ಮಾಡ್ತಾಯಿರಲಿಲ್ಲ. ಧನ್ಯ ಮಾತ್ರ ಬಂದು ನಿಂತ್ಕೊಂಡ್ಲು ಬಾರಮ್ಮ ಅಂದಿದ್ದಕ್ಕೆ. ಅವ್ರ ಮನೆಯಿಂದನೂ ಆರತಿ ತಗೊಂಬಂದರು. ಇನ್ನೂ ಸ್ವಲ್ಪ ಜನ ಬರಬೇಕು. ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ಎಂಟ್ರಿ ಆಗ್ತಾಯಿದ್ರು. ಅವ್ರವ್ರ ಮನೆ ಹತ್ರ ಹೋದಾಗ ಅಲ್ಲೆಲ್ಲ ಫೋಟೋ ವೀಡಿಯೋ ಅಂತ ತಕ್ಕಂತಾಯಿದ್ರು. ಹಂಗಾಗಿ ನಿಂತಿದ್ವಿ ಎಲ್ಲ. ಸ್ಮೈಲ್ ಮಾಡಿರಿ ಅಂತ ಇದ್ರು. ತುಂಬ ಬಿಸಿಲಿರೋದ್ರಿಂದ ಎಲ್ಲರೂ ಅಯ್ಯೋ ನಡೀರಪ್ಪ ಸಾಕಾಯಿತು ಬಿಸಿಲು ಅಂತ ಇದ್ರು. 8 ಗಂಟೆಗೆ ಅಂದರು 9:30 10 ಗಂಟೆ ಆಗೇ ಹೋಗುತ್ತೆ. ಅವಾಗ ವರ್ಷ ಅಷ್ಟೇ. ಎಷ್ಟೇ ಬೇಗ ಎದ್ದು ಇದು ಮಾಡಿದ್ರೂ ಯಾರೋ ಆದರೂ ಒಬ್ಬರು ಲೇಟ್ ಮಾಡ್ತಾರೆ. ಹಂಗಾಗಿ ನಾವಂತೂ 8 ಗಂಟೆಗೆ ಹೇಳಿದ ಟೈಮ್ಗೆ ರೆಡಿ ಆಗಿದ್ವಿ. ಬೇರೆಯವರೆಲ್ಲರೂ ರೆಡಿ ಆಗಬೇಕಲ್ಲ ಪಾಪ. ಹಂಗಾಗಿ ಎಲ್ಲರೂ ಸ್ವಲ್ಪ ಲೇಟೇ ಆಗೋಯಿತು. 8 ಗಂಟೆಗೆ 9:30ಗೆ ರೆಡಿ ಆದ್ವಿ. ನೋಡ್ರಿ ಎಲ್ಲ ಒಬ್ಬೊಬ್ಬರೇ ಎಂಟ್ರಿ ಆಗ್ತಾಯಿದ್ರು. ಅವ್ರ ಮನೆ ಹತ್ರ ನಿಂತಿದ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಸ್ವಲ್ಪ ಜನ ಈಗ ಎಂಟ್ರಿ ಆದರು ನೋಡ್ರಿ. ಇಷ್ಟೇ ಜನ ಜಾತ್ರೆ ಮಾಡ್ತಾಯಿರೋದು. ಎಲ್ಲರೂ ಒಟ್ಟಿಗೆ ಮಾಡ್ತಾಯಿಲ್ಲ. ಅವರು ಇನ್ನೂ ಇರೋರೆಲ್ಲ ಸಾಯಂಕಾಲ ಮಾಡ್ತಾರೆ. ನಾವು ಬೆಳಗ್ಗೆನೇ ಬೇಗನೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಜನ ಬರೋರಿದ್ದರು, ಅವರೆಲ್ಲ ಹಿಂದೆ ಬರ್ತಾಯಿದ್ರು. ಹೇಮ ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಡೋದಕ್ಕೆ ವೀಡಿಯೋ ಮಾಡ್ತಾಯಿದ್ಲು. ನೋಡ್ರಿ ಎಲ್ಲರೂ ಅದು ಇದು ಹಿಡ್ಕೊಂಡು ಹೋಗ್ತಿರೋ. ನಮ್ಮ ಮನೆಯವ್ರು ಕೈ ಬೀಸ್ಕೊಂಡು ಬರ್ತಾವ್ರೆ. ನೋಡ್ರಿ ನಮ್ಮೂರ ಗ್ರಾಮ ದೇವತೆ ವರಗ್ಲಮ್ಮ ಅಂತ ದೇವಿ. ನೋಡ್ರಿ ಎಲ್ಲ ರೆಡಿ ಮಾಡ್ತಾವ್ರೆ. ಆರತಿ ಎಲ್ಲ ಜೋಡಿಸಿಟ್ಟಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಆರತಿ ಬೆಳಗ್ತೀವಿ. ನಮ್ಮೂರ ದೇವಸ್ಥಾನ ಇಷ್ಟೇ. ಇದಕ್ಕೆ ದೇವಸ್ಥಾನ ಎಲ್ಲ ಏನು ಕಟ್ಟಿಲ್ಲ. ಒಂದು ಬೇವಿನ ಮರ ಇದೆ, ಅದರಲ್ಲೊಂದು ಚಿಕ್ಕ ಗೋಪುರ ಇಟ್ಬಿಟ್ಟು ಅದರಲ್ಲಿ ವಿಗ್ರಹ ಇಟ್ಟಿದ್ದಾರೆ. ಮುಖವಾಡ ಎಲ್ಲ ಹಬ್ಬಗಳ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ಮಾತ್ರ ಇಡ್ತಾರೆ. ಬೇರೆ ಟೈಮಲ್ಲಿ ಇಡಲ್ಲ. ಯಾಕಂದರೆ ತುಂಬ ಸಲ ಇಲ್ಲಿ ಕಳ್ತನ ಆಗಿಬಿಟ್ಟಿದೆ ದೇವಸ್ಥಾನದಲ್ಲಿ. ಹಂಗಾಗಿ ಉಂಡಿ ಎಲ್ಲ ಕದ್ದಿದ್ದಾರೆ, ಉಂಡಿಲಿರೋ ಕಾಸೆಲ್ಲ. ಹಂಗಾಗಿ ಮುಖವಾಡ ಎಲ್ಲ ಇಡಲ್ಲ. ಹಬ್ಬ ಜಾತ್ರೆ ಅಂತ ಇದ್ದಾಗ ಮಾತ್ರ ಇಡ್ತಾರೆ. ಮತ್ತು ಹಂಗೆ ಎತ್ಕೊಂಡು ಹೋಗ್ತಾರೆ ಪೂಜಾರಪ್ಪ ಅವ್ರ ಮನೆಯವರು. ನೋಡಿ ನಮ್ಮೂರಲ್ಲಿ ಇಷ್ಟು ಜನ ಸೇರಿ ಜಾತ್ರೆ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಎಲ್ಲ ಬೇಗ ಬಂದು ಕೆಲವರೆಲ್ಲ ಮಾಡ್ಕೊಂಡು ಹೋಗಿದ್ರು. ಇದನ್ನೆಲ್ಲ ದೀಪ ಎಲ್ಲ ಹಚ್ಚೋಕ್ಕೆ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡ್ಕೊತವ್ರೆ ಅವರು. ಇಲ್ಲೆಲ್ಲ ಸ್ವಲ್ಪ ಜನ ನಿಂತವ್ರೆ. ಸ್ವಲ್ಪ ಜನ ವೀಡಿಯೋ ಫೋಟೋ ಅಂತ ತಗೊಂತವ್ರೆ. ಎಲ್ಲ ದೇವ್ರಿಗೆ ಸೀರೆ ತಂದಿದ್ರಲ್ಲ ಹರಕೆಗೆ ಮಾಡ್ಕೊಂಡಿರೋರು, ಅವರೆಲ್ಲ ಸ್ವಲ್ಪ ನೆರಿಗೆ ಒಯ್ದು ಉಡಿಸ್ತಾಯಿದ್ರು. ಸುಮ್ಮನೆ ಹಂಗೆ ಇಟ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ ಯಾರೂ ಸೀರೆ ಉಟ್ಕೊಳ್ಳಲ್ಲ.
ಹಂಗಾಗಿ ನಮ್ಮ ಮನೆಯವರೆಲ್ಲ ನೋಡಿರಿ ನೆರಿಗೆ ಒಯ್ದು ಕೊಟ್ಟಿರೋದೆಲ್ಲ ದಾರದಲ್ಲಿ ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಸ್ವಲ್ಪ ದೀಪ ಹಚ್ಚುತ್ತಾಯಿದ್ರು. ನಾನು ಕೂಡ ಬಂದು ಒಂದು 5-9 ದೀಪ ಹಚ್ಚೋಣ ಅಂತ ಹಚ್ಚುತ್ತಾ ಇದ್ದೀನಿ. ಆದರೂ ಅದು ಹತ್ತುತ್ತಾ ಇರಲಿಲ್ಲ, ಆರಿ ಹೋಗ್ತಾಯಿತ್ತು. ಆದರೂ ಹಚ್ಚಿದ್ನಿ, ಒಂದು ಸ್ವಲ್ಪ ಹೊತ್ತಾದರೂ ಇರಲಿ, ಒಂದು 5 ನಿಮಿಷ ಅಂತೇಳಿ ಸ್ವಲ್ಪ ಗಾಳಿ ಬರದೇ ಇರೋ ಕಡೆ ಹಚ್ಚಿದೆ. ಅದು ಉರಿತಾ ಇತ್ತು. ಅದ್ರ ಮೇಲ್ಗಡೆ ಎಲ್ಲ ಆರೋಯ್ತು. ಆಮೇಲೆ ಪೂಜೆ ಆಯಿತು, ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು. ನಾನು ಕೂಡ ಮಂಗಳಾರತಿ ತಗೊಂಡೆ. ವೀಡಿಯೋ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆದರೂ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜನ ಜಾಸ್ತಿ ಇರೋದ್ರಿಂದ ಅಡ್ಡ ಬರ್ತಾಯಿದ್ರು. ನೋಡಿ, ನಮ್ಮೂರ ದೇವಸ್ಥಾನ ತುಂಬ ಚಿಕ್ಕದು. ಇಷ್ಟೇ ದೇವಸ್ಥಾನ, ಈಗೇನು ಗರ್ಭಗುಡಿ ಇದೆಯೋ ಅಷ್ಟೇ. ಮೇಲೆ ಒಂದು ಸ್ವಲ್ಪ ಕಬ್ಬಿಣದೆಲ್ಲ ಇದು ಮಾಡಿದ್ದಾರೆ ಮರದ ಸುತ್ತ. ಅದಕ್ಕೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ ವರ್ಷ ಅಷ್ಟೇ. ತುಂಬ ದೊಡ್ಡ ದೇವಸ್ಥಾನ ಇಲ್ಲ, ಆದರೆ ಬೇವಿನ ಮರ ಮಾತ್ರ ತುಂಬ ದೊಡ್ಡದಿದೆ. ತುಂಬ ಹಳೆ ಕಾಲದ್ದು ಬೇವಿನ ಮರ. ಹಾಗೆ ಆರತಿ ಕೂಡ ಎಲ್ಲ ಇವರೆಲ್ಲ ಆರತಿ ಮಾಡ್ಕೊಬಂದಿರೋದು ಆರತಿ ದೇವ್ರಿಗೆ ಬೆಳಗ್ತಾಯಿದ್ರು. ಬೆಳಗ್ಗೆ ಹೂವು ಎಲ್ಲ ತೆಗ್ದು ಆಡ್ತಾಯಿದ್ರು. ಹಾಗೆ ಮರಿಗೆಲ್ಲ ಅವರು ಸ್ವಾಮಿಯವರು ತೀರ್ಥ ಹಾಕಿ, ಅದು ಏನು ಮೈ ಅದರಬೇಕು ಅಂತ ಹೇಳ್ಬಿಟ್ಟು ತೀರ್ಥ ಹಾಕ್ತಾಯಿದ್ರು. ಆ ತೀರ್ಥ ಹಾಕಿ ಸ್ವಲ್ಪ ಎಲ್ಲರೂ ಸೈಡ್ಗೆ ಹೋಗ್ರಿ, ದೇವ್ರಿಗೆ ಜಾಗ ಬಿಡ್ರಿ ಎದುರುಗಡೆ ಅಂತ ಎಲ್ಲ ಹೇಳ್ತಾಯಿದ್ರು. ಅಡ್ಡ ಓಡಾಡಬೇಡ್ರಿ ಅಂತ ಎಲ್ಲ ನೋಡ್ಕೊಂಡು ನಿಂತಿದ್ವಿ ನಾವು. ನೋಡ್ರಿ ಮೈ ಅದರತೈತಿ ಇವಾಗ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ನೀರು ಹಾಕ್ರಿ, ಮೈ ಅದರಿಲ್ಲ ಅಂತ ಹೇಳ್ತಾಯಿದ್ರು. ಅದೇನೋ ಗೊತ್ತಿಲ್ಲ, ಮೈ ಅದರಿದ್ರೆ ಅಂತೆ ಅದನ್ನು ಬಲಿ ಕೊಡೋದು, ಇಲ್ಲಾಂದರೆ ಅದ್ರ ಮೈ ಅದ್ರವರೆಗೂ ಕೊಡಲ್ಲ ಅಂತ ಹೇಳ್ತಾಯಿದ್ರು ದೊಡ್ಡವರೆಲ್ಲ. ಅದ್ರ ಬಗ್ಗೆ ಅಂತೂ ನಂಗೆ ಗೊತ್ತಿಲ್ಲ ಏನು ಅಂತ. ಅವರು ಮತ್ತೆ ಮಂಗಳಾರತಿ ಎಲ್ಲ ಬೆಳಗ್ಬಿಟ್ಟು ಮರಿ ಕಡಿಯೋರ್ಗೆ ಕರೆಸಿದ್ರು. ವರ್ಷ ಅವಣ್ಣನೇ ಮರಿ ಕಡಿಯೋದು. ಈ ವರ್ಷವೂ ಅವಣ್ಣನೇ. ಈ ಊರಲ್ಲಿ ಮುಂಚೆ ನಾನು ಬಂದಾಗ ಎಲ್ಲ ಜಾತ್ರೆ ಮಾಡ್ತಾಯಿದ್ರು, ಬಟ್ ನಾವುಗಳೆಲ್ಲ ಮಾಡ್ತಾಯಿರಲಿಲ್ಲ. ಈಗ ಚೀಟಿ ಹಾಕ್ಕೊಂಡು ನಮ್ಮ ಮನೆಯವರು, ನಮ್ಮ ಭಾವರು ಮತ್ತು ನಮ್ಮ ಅಣ್ಣವರೆಲ್ಲ ಇಲ್ಲಿ, ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿ ಚೀಟಿ ಹಾಕ್ಕೊಂಡು ಇವಾಗ ನಾವು ಜಾತ್ರೆ ಮಾಡೋಣ, ನಾವು ಯಾಕೆ ಮಾಡದೇ ಇರಬೇಕು ಅಂತ ಮಾಡ್ತಾಯಿದ್ದಾರೆ. ಹಂಗಾಗಿ ಸ್ವಲ್ಪ ಜನ ಕಮ್ಮಿನೇ. ಬೇರೆಯವರೆಲ್ಲ ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಪೂಜೆನ. ಅವ್ರ ಪಾಡಿಗೆ ಅವ್ರು ಮರಿ ಕಡ್ಕೊತಾರೆ, ಕೋಳಿ ಕುಯ್ಕೊತಾರೆ, ಹೋಗ್ತಾರೆ. ಈಗ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಚೀಟಿ ಹಾಕಿರೋದ್ರಿಂದ. ನಾವು ಚೀಟಿಯಲ್ಲಿ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನ ಫ್ಯಾಮಿಲಿ ಹೋಗಿ ಪೂಜೆ ಮಾಡ್ಕೊಂಡು ವರ್ಷ ದೇವಸ್ಥಾನನೂ ಅಷ್ಟೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ಚೀಟಿಯಿಂದ. ಈ ಲಕ್ಷ ದೀಪೋತ್ಸವ ಆದರೆ ದೀಪ ಹಚ್ಚೋಕ್ಕೆ ಒಂಥರ ದೀಪದ ಸ್ಟ್ಯಾಂಡು, ಗಂಟೆ, ಆ ಥರ ಎಲ್ಲ ಒಂದೊಂದು ವರ್ಷ ಒಂದೊಂದು ಗಿಫ್ಟು. ಟ್ಯಾಂಕಿ ಒಂದು ವರ್ಷ ಕಟ್ಸಿದ್ರು. ಆ ಥರ ಎಲ್ಲ ಚೀಟಿಲಿ ಬಂದಿರೋ ಲಾಭದಲ್ಲಿ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಮರಿ ಕಡಿತಾ ಇದ್ದಾರೆ. ಈ ವರ್ಷ ಪಾಪ ಅಣ್ಣ ಯಾಕೋ ಗೊತ್ತಿಲ್ಲ, ಒಂದೇ ಇಟ್ಟಿಗೆ ಕಡಿಯಲ್ಲ, ಸ್ವಲ್ಪ ಅದಕ್ಕೆ ಅರ್ಧ ಜೀವ ಮಾಡಿಬಿಟ್ರು. ಒಂದೇ ಇಟ್ಟಿಗೆ ಕಡಿಬೇಕಂತೆ. ಅಂದರೆ ಎಲ್ಲ ಅವರು ಟೈಟಾಗಿ ಎಲ್ಲ ಇಟ್ಕೊಂಡಿದ್ರು, ಹಿಂದೆ ಒಬ್ಬರು ಮುಂದೆ ಒಬ್ಬರು, ಅದು ಕಾಲು ಕತ್ತು ಎಲ್ಲ. ಅಣ್ಣ ಪಾಪ ಇನ್ನೂ ಸ್ವಲ್ಪ ಜೋರಾಗಿ ಏಟು ಹಾಕಿದರೆ ಅದು ಒಂದೇ ಇಟ್ಟಿಗೆ ಎರಿತಾ ಇತ್ತೇನೋ. ಆಮೇಲೆ ಕೈಯಲ್ಲಿ ಹೆಂಗೆ ಕಟ್ ಮಾಡ್ತಾರೆ ನೋಡಿ ನೀವೇನೆ. ಪಾಪ ಅದಕ್ಕೆ ಜೀವ ಎಲ್ಲ ಒದ್ದಾಡಿ ಬಿಡ್ತು. ಅಯ್ಯೋ ಪಾಪ ಅನ್ನಿಸ್ಬಿಡ್ತು ನನಗೇನೆ. ನೋಡಿ ಪಾಪ ಎಷ್ಟು ಒದ್ದಾಡ್ತಾ ಇದೆ ಅಂತ. ಅದು ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅದು ಒದರ್ತಾ ಇತ್ತು ಕೈ ಕಾಲೆಲ್ಲ. ಆದರೂ ಟೈಟಾಗಿ ಹಿಡ್ಕೊಂಡು ಸ್ವಲ್ಪ ಅಣ್ಣ ಎಲ್ಲ ಇದು ಮಾಡಿದ್ರು, ಬೇರೆಯವ್ರು ಇಸ್ಕೊಂಡು ಇದು ಮಾಡಿದ್ರು. ಆಮೇಲೆ ಬಾಯಿ ತೆಗಿತಿಲ್ಲ ಅನ್ಕೊಂಡ್ರು, ಪರವಾಗಿಲ್ಲ ಬಾಯಿ ತೆಗೀತು. ಅದೇನೋ ತೀರ್ಥ ಎಲ್ಲ ಬಿಡ್ತಾಯಿದ್ರು. ಅದಕ್ಕೆ ಅನ್ನ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಅದು ರಕ್ತ ಎಲ್ಲ ಅದಕ್ಕೆ ಅನ್ನದ ಮೇಲೆ ಬೀಳೋ ಥರ ಹಿಡಿತಾರೆ. ಕೋಳಿ ಆಗಲಿ ಮರಿ ಆಗಲಿ ಯಾವುದಾದ್ರೂ ಅಷ್ಟೇ. ಅದು ಅನ್ನ ಎಲ್ಲ ಫುಲ್ ರೆಡ್ ಆಗೋ ಥರ ಬಿಡ್ತಾರೆ. ಅದನ್ನು ಬಿಟ್ಬಿಟ್ಟು ಎಲ್ಲರೂ ಕೋಳಿಗಳೆಲ್ಲ ಕೊಯ್ತಾ ಇದ್ದಾರೆ ನೋಡ್ರಿ. ಇವಾಗ ಅವರವರು ಅದು ಚೀಟಿ ಕಡೆಯಿಂದ ಮರಿ ಕಡ್ದಿರೋದು. ಅವ್ರ ಮನೆಗಳಿಗೆ 1-2 ಕೋಳಿಗಳು ತಂದಿರ್ತಾರೆ. ಹಂಗಾಗಿ ಕೋಳಿ ಕೊಯ್ಕೊಂಡು ಹೋಗ್ತಾರೆ. ನಾನು ದೇವ್ರಿಗೆ ದರ್ಶನ ಮಾಡ್ಕೊಂಡು ಕೈ ಮುಗಿದು ಅಡ್ಬಿಡೋಣ ಅಂತ ನಿಂತಿದ್ದೆ. ನಮ್ಮ ರಂಗಣ್ಣ ವೀಡಿಯೋ ಮಾಡ್ತಾಯಿರೋದು. ಅದಕ್ಕೆ ನಿಮ್ಗೆ ಇದನ್ನೆಲ್ಲ ಮಾಡಬೇಕಾ ಅಂತ ನಗ್ತಾ ಇದ್ದ ಅವನು. ಮಾಡಪ್ಪ, ಏನು ಪರವಾಗಿಲ್ಲ ಅಂಥೇಳಿ ನಾನು ರೇಗಿಸ್ಬಿಟ್ಟು ಕೈ ಮುಕ್ಕೊಂಡು ಬಂದೆ. ಅದಕ್ಕೆ ಸ್ಮೈಲ್ ಮಾಡ್ತಾಯಿದ್ದೆ. ಅದಕ್ಕೆ ಬಂದು ಪ್ರಸಾದ ಎಲ್ಲ ಇಸ್ಕೊಂಡೆ. ನೋಡಿ ನಮ್ಮ ಬಿಂದು ಎಷ್ಟು ಉದ್ದ ಜಡೆ ಹಾಕ್ಕೊಂಡಿದ್ದಾಳೆ. ಜಡೆ ಎಲ್ಲ ಕಿತ್ತಾಕೊಂಡಿದ್ಲು ಓಡಾಡಿ.
ಚೌಲಿ ಹಾಕ್ಕೊಂಡಿದ್ದಾಳೆ. ನಾನು ನಮ್ಮ ನಾದಿನಿ ಫೋಟೋ ತಗೊಂಡ್ವಿ. ಹಾಗೆ ಮನೆಗೆ ಬಂದು ಬಿರಿಯಾನಿ ಕಬಾಬ್ ಮಾಡೋಣ ಅಂತೇಳಿ ಕಬಾಬ್ ಮಾಡ್ತಾಯಿದ್ದೆ. ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು ನೋಡ್ರಿ. ನಮ್ಮ ಅಕ್ಕ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರು. ಬಿರಿಯಾನಿ ಕಬಾಬೆಲ್ಲ ಜಾಸ್ತಿ ಮಾಡಿಲ್ಲ, ಮಟನ್ನು ಕೂಡ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ಮಟನ್ ಸಾಂಬಾರು ಒಂದು ಕಡೆ ಆಗ್ತಾಯಿತ್ತು, ಈ ಕಡೆ ಬಿರಿಯಾನಿ ರೆಡಿ ಆಗಿತ್ತು. ಈ ಕಡೆ ಎಲ್ಲ ಆಮೇಲೆ ರೆಡಿ ಆಗಿರೋದೆಲ್ಲ ಊಟ ಮಾಡಿದ್ರು. ಇದಾಗಿತ್ತು ಇವತ್ತಿನ